ಮತಗಳ್ಳತನದ ವಿಚಾರವಾಗಿ ಕಾಂಗ್ರೆಸ್ನ ಆರೋಪದ ವಿಚಾರವಾಗಿ ಇವತ್ತು ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ. ಲೈವ್ ನೋಡೋಣ. ಜೈ ಸಂವಿಧಾನ್, ಜೈ ಹಿಂದ್, जय संविधान। हमने कॉन्स्टिट्यूशन की रक्षा की, संविधान की रक्षा की थी। ಕಳೆದ ಚುನಾವಣೆಯಲ್ಲಿ ನಾವು ಸಂವಿಧಾನದ ರಕ್ಷಣೆಯನ್ನ ಮಾಡಿದೀವಿ, ಸಂವಿಧಾನನ ಉಳಿಸಂತ ಕೆಲಸನ ಮಾಡಿದ್ದೇವೆ. ये जो किताब है इसमें भारत की हजारों साल की विचारधारा है। ಈ ಒಂದು ಪವಿತ್ರವಾದಂತ ಪುಸ್ತಕ ಏನಿದೆ, ಈ ಪವಿತ್ರವಾದಂತ ಗ್ರಂಥದಲ್ಲಿ ಭಾರತ ದೇಶದ ಸಾವಿರಾರು ವರ್ಷಗಳ ಇತಿಹಾಸ ಅಡಗಿದೆ. इसमें महात्मा गांधी, अंबेडकर जी, जवाहरलाल नेहरू, सरदार पटेल की आवाज गूंजती है। ಈ ಒಂದು ಪವಿತ್ರವಾದ ಗ್ರಂಥದಲ್ಲಿ ಮಹಾತ್ಮ ಗಾಂಧೀಜಿ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿ ಅವರು, ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ಧ್ವನಿ ಇದರಲ್ಲಿ ನಮಗೆ ಕೇಳಿ ಬರ್ತಾ ಇದೆ. मगर इस किताब में बसवना जी, नारायण गुरु, फूले जी, इनकी भी आवाज गूंजती है। ಹಾಗೇನೆ ಈ ಒಂದು ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ, ಫುಲೆ ಅವರ ಧ್ವನಿ, ಎಲ್ಲರ ಧ್ವನಿ ಕೂಡ ಕೇಳಿ ಬರ್ತಾ ಇದೆ. और इसकी नींव, इसका फाउंडेशन वन मैन वन वोट। ಈ ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ ಅನ್ನಂತದ್ದು ಅದರ ಅಡಿಪಾಯ. हर हिंदुस्तानी नागरिक को ये संविधान एक वोट का अधिकार देता है। ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಈ ಸಂವಿಧಾನ ಪುಸ್ತಕದ ಮುಖಾಂತರವಾಗಿ ಒಂದೇ ಒಂದು ಮತದ ಹಕ್ಕು ಎಲ್ಲರಿಗೂ ಕೂಡ ಕೊಡುವಂತದ್ದು. पिछले चुनाव में बीजेपी ने कहा, मोदी जी ने, इनके नेताओं ने इस पर आक्रमण किया। ಕಳೆದ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಪ್ರಚಾರಕ್ಕಾಗಿ ಮತಗಳ್ಳತನ ಆರೋಪವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಆರಗ ಜ್ಞಾನೇಂದ್ರ ವಾಗ್ದಾಳಿಯನ್ನು ಮಾಡಿದ್ದಾರೆ. ಹಿಂದಿನಿಂದಲೂ ಕಾಂಗ್ರೆಸ್ಗೆ ಮತಗಳ್ಳತನದ ಹಿನ್ನೆಲೆ ಇದೆ. ಮತಗಳ್ಳತನದಿಂದಲೇ ಇಂದಿರಾ ಗಾಂಧಿ ಗೆದ್ದಿದ್ದರು. ನಿಮ್ಮ ಅಜ್ಜಿ ಗೆಲುವನ್ನ ಮರೆತು ಬಿಟ್ರ ರಾಹುಲ್ ಗಾಂಧಿ ಅವರೇ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಲು ನಾಚಿಕೆ ಆಗಬೇಕು ಹಿಂಗಂತೇಳಿ ಹೇಳಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತಗಳ್ಳತನದ ಪ್ರಕರಣವನ್ನ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಏನೋ ದೊಡ್ಡ ಪ್ರಚಾರ ತಗೊಳ್ಳಿಕ್ಕಾಗಿ ಮೊನ್ನೆ ದಿನ ಹೇಳಿದ್ದಾರೆ. ಎಲ್ರಿಗೂ ಕೂಡ ಗೊತ್ತಿದೆ, ಮತಗಳ್ಳತನದ ಹಿನ್ನೆಲೆ ಕಾಂಗ್ರೆಸ್ಸಿಗೆ ಬಹಳ ಹಿಂದಿನಿಂದನೂ ಇದೆ. ದೇಶದ ತುರ್ತು ಪರಿಸ್ಥಿತಿಗಿಂತ ಮೊದಲು ರಾಯ್ಬರೇಲಿನಲ್ಲಿ ರಾಜನಾರಾಯಣ್ ವಿರುದ್ಧ ಇಂದಿರಾ ಗಾಂಧಿ ಅವರು ಗೆದ್ದಿದ್ದು ಈ ರೀತಿ ಮತಗಳ್ಳತನದಿಂದ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಅವರ ವಿರುದ್ಧ ತೀರ್ಪು ಕೊಟ್ಟು ಅವರ ಮೆಂಬರ್ಶಿಪ್ ಅನ್ನು ಕ್ಯಾನ್ಸಲ್ ಮಾಡಿತು. ಇಂದಿರಾ ಗಾಂಧಿ ಅವರದ್ದು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ ಹೇಳಿದ್ದು ಸರಿ ಇದೆ, ಇಂದಿರಾ ಗಾಂಧಿ ಅವರು ಮತಗಳ್ಳತನದಿಂದ ಫ್ರಾಡ್ ಇಂದ ಗೆದ್ದಿದ್ದಾರೆ ಅಂತ ಹೇಳಿ ಅದನ್ನು ಎತ್ತಿಡಿತ್ತು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಅಜ್ಜಿ ಈ ರೀತಿ ಮತಗಳ್ಳತನದಿಂದ ಗೆದ್ದಿದ್ದು ಕಾಂಗ್ರೆಸ್ಸಿಗೆ ಹಿನ್ನೆಲೆ ಇರತಕ್ಕಂಥದ್ದು ನಿಮಗೆ ಮರ್ತೋಗಿದೆ. ದೇಶದ ಜನಕ್ಕೂ 50 ವರ್ಷ ಆಯ್ತಲ್ಲ, ಈಗ ಅದು ಮರ್ತೋಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಭಾವಿಸಿದ್ದಾರೆ. ಖಂಡಿತವಾಗೂ ಮತಗಳ್ಳತನದ ಹಿನ್ನೆಲೆ ಅದರಿಂದಲೇ ಅಧಿಕಾರ ಮಾಡಿದ್ದು ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇಳಿದೇನೆ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ತಂದು ದಬ್ಬಾಳಿಕೆ ಮಾಡಿಕೊಂಡು ಪ್ರಜಾಪ್ರಭುತ್ವದ ಕತ್ತನ್ನು ಹಿಸುಕಿದವರು ಕಾಂಗ್ರೆಸ್ನವರೇ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ರಾಹುಲ್ ಗಾಂಧಿ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಇವರಿಗೆ ತಕ್ಷಣ ಆಬ್ಜೆಕ್ಷನ್ ಹಾಕಲಿಕ್ಕೆ ಅವಕಾಶ ಇತ್ತು. ಮತ್ತು ಇವರು ಬಿಎಲ್ಎಗಳಿದ್ದಾರೆ, ಅವರೇನ್ ಮಾಡ್ತಾ ಇದ್ದಾರೆ, ಒಂದೊಂದು ಮತಗಟ್ಟೆನಲ್ಲಿಯೂ ಕೂಡ ನಮ್ಮದು ಬಿಎಲ್ಎಗಳು ಕೂಡ ಇದ್ದಾರೆ. ಕಾಂಗ್ರೆಸ್ನ ಎಲ್ಲ ಪಕ್ಷದ ಬಿಎಲ್ಎಗಳನ್ನು ನೇಮಕ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ಕೊಟ್ಟಿತ್ತು. ಬಿಎಲ್ಎಗಳು ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ.
ಮತ್ತೆ ಚುನಾವಣೆ ನಡೆದ ತಕ್ಷಣ 3 ತಿಂಗಳೊಳಗಾಗಿ ಇವರಿಗೆ ತಕರಾರು ಹಾಕಲಿಕ್ಕೆ ಅವಕಾಶ ಇದೆ. ಈಗಲೂ ಕೂಡ ಇವರು ಆಪಾದನೆ ಮಾಡಿದ್ರ ಮೇಲೂ ಈಗ ಚುನಾವಣಾ ಕಮಿಷನ್ ಹೇಳ್ತಾ ಇದೆ, ನೀವು ಅಫಿಡವಿಟ್ ಹಾಕೊಳ್ಳಿ ಅಂತ. ನಾನು ಹಾಕೋದಿಲ್ಲ, ನನ್ನ ಪೇಪರ್ ಸ್ಟೇಟ್ಮೆಂಟ್ ಅನ್ನೇ ದಾಖಲೆ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಇವರು ಹೇಳುವಂತ ಮಾತು ಇವರಿಗೆ ನಂಬಿಕೆ ಇಲ್ಲ. ಜನರ ಕಿವಿಗೆ ಹೂ ಇಡಿಸುವಂತ ರೀತಿಯಲ್ಲಿ ಜನಕ್ಕೆ ಸುಳ್ಳು ಹೇಳುವಂತ ಕೆಲಸವನ್ನ ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಮತಗಳ್ಳತನದ ಪ್ರಕರಣವನ್ನ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಏನೋ ದೊಡ್ಡ ಪ್ರಚಾರ ತಗೊಳ್ಳಿಕ್ಕಾಗಿ ಮೊನ್ನೆ ದಿನ ಹೇಳಿದ್ದಾರೆ. ಎಲ್ರಿಗೂ ಕೂಡ ಗೊತ್ತಿದೆ, ಮತಗಳ್ಳತನದ ಹಿನ್ನೆಲೆ ಕಾಂಗ್ರೆಸ್ಸಿಗೆ ಬಹಳ ಹಿಂದಿನಿಂದನೂ ಇದೆ. ದೇಶದ ತುರ್ತು ಪರಿಸ್ಥಿತಿಗಿಂತ ಮೊದಲು ರಾಯ್ಬರೇಲಿನಲ್ಲಿ ರಾಜನಾರಾಯಣ್ ವಿರುದ್ಧ ಇಂದಿರಾ ಗಾಂಧಿ ಅವರು ಗೆದ್ದಿದ್ದು ಈ ರೀತಿ ಮತಗಳ್ಳತನದಿಂದ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಭಾವಿಸಿದ್ದಾರೆ. ಖಂಡಿತವಾಗೂ ಮತಗಳ್ಳತನದ ಹಿನ್ನೆಲೆ ಅದರಿಂದಲೇ ಅಧಿಕಾರ ಮಾಡಿದ್ದು ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇಳಿದೇನೆ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ತಂದು ದಬ್ಬಾಳಿಕೆ ಮಾಡಿಕೊಂಡು ಪ್ರಜಾಪ್ರಭುತ್ವದ ಕತ್ತನ್ನು ಹಿಸುಕಿದವರು ಕಾಂಗ್ರೆಸ್ನವರೇ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ರಾಹುಲ್ ಗಾಂಧಿ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಇವರಿಗೆ ತಕ್ಷಣ ಆಬ್ಜೆಕ್ಷನ್ ಹಾಕಲಿಕ್ಕೆ ಅವಕಾಶ ಇತ್ತು. ಮತ್ತು ಇವರು ಬಿಎಲ್ಎಗಳಿದ್ದಾರೆ, ಅವರೇನ್ ಮಾಡ್ತಾ ಇದ್ದಾರೆ, ಒಂದೊಂದು ಮತಗಟ್ಟೆನಲ್ಲಿಯೂ ಕೂಡ ನಮ್ಮದು ಬಿಎಲ್ಎಗಳು ಕೂಡ ಇದ್ದಾರೆ. ಕಾಂಗ್ರೆಸ್ ಎಲ್ಲ ಪಕ್ಷದ ಬಿಎಲ್ಎಗಳನ್ನು ನೇಮಕ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ಕೊಟ್ಟಿತ್ತು. ಬಿಎಲ್ಎಗಳು ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ. ಮತ್ತೆ ಚುನಾವಣೆ ನಡೆದ ತಕ್ಷಣ 3 ತಿಂಗಳೊಳಗಾಗಿ ಇವರಿಗೆ ತಕರಾರು ಹಾಕಲಿಕ್ಕೆ ಅವಕಾಶ ಇದೆ. ಈಗಲೂ ಕೂಡ ಇವರು ಆಪಾದನೆ ಮಾಡಿದ್ರ ಮೇಲೂ ಈಗ ಚುನಾವಣಾ ಕಮಿಷನ್ ಹೇಳ್ತಾ ಇದೆ, ನೀವು ಅಫಿಡವಿಟ್ ಹಾಕೊಳ್ಳಿ ಅಂತ. ನಾನು ಹಾಕೋದಿಲ್ಲ, ನನ್ನ ಪೇಪರ್ ಸ್ಟೇಟ್ಮೆಂಟ್ ಅನ್ನೇ ದಾಖಲೆ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಇವರು ಹೇಳುವಂತ ಮಾತು ಇವರಿಗೆ ನಂಬಿಕೆ ಇಲ್ಲ. ಜನರ ಕಿವಿಗೆ ಹೂ ಇಡಿಸುವಂತ ರೀತಿಯಲ್ಲಿ ಜನಕ್ಕೆ ಸುಳ್ಳು ಹೇಳುವಂತ ಕೆಲಸವನ್ನ ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಮತಗಳ್ಳತನದ ಪ್ರಕರಣವನ್ನ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಏನೋ ದೊಡ್ಡ ಪ್ರಚಾರ ತಗೊಳ್ಳಿಕ್ಕಾಗಿ ಮೊನ್ನೆ ದಿನ ಹೇಳಿದ್ದಾರೆ. ಎಲ್ರಿಗೂ ಕೂಡ ಗೊತ್ತಿದೆ, ಮತಗಳ್ಳತನದ ಹಿನ್ನೆಲೆ ಕಾಂಗ್ರೆಸ್ಸಿಗೆ ಬಹಳ ಹಿಂದಿನಿಂದನೂ ಇದೆ. ದೇಶದ ತುರ್ತು ಪರಿಸ್ಥಿತಿಗಿಂತ ಮೊದಲು ರಾಯ್ಬರೇಲಿನಲ್ಲಿ ರಾಜನಾರಾಯಣ್ ವಿರುದ್ಧ ಇಂದಿರಾ ಗಾಂಧಿ ಅವರು ಗೆದ್ದಿದ್ದು ಈ ರೀತಿ ಮತಗಳ್ಳತನದಿಂದ ಅಂತ ಹೇಳಿ